ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಸ್ವಾಮಿ ವಿವೇಕಾನಂದ ಸಿಬಿಎಸ್ಇ ಶಾಲೆ, ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ರಾಣಿ ಚೆನ್ನಮ್ಮ ಪ್ರೌಢಶಾಲೆ, ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಯೋಗ ದಿನಾಚರಣೆಯಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀ ಅನಿಲ್ ಪಾಟೀಲ್ ರವರು ಹಾಗೂ ಶ್ರೀ ಶಾಶ್ವತ್ ಪಾಟೀಲ್ ರವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಯೋಗದ ಕುರಿತಾಗಿ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಯೋಗ ಶಿಕ್ಷಕರಾದ ಶ್ರೀ ಬಿಎಂ ಹನುಮನ್ನವರ್ ನೇತೃತ್ವದಲ್ಲಿ ಯೋಗಾಭ್ಯಾಸ ಯಶಸ್ವಿಯಾಗಿ ಜರುಗಿತು. The word yoga comes from the Sanskrit, symbolizing the union of mind, body and heart. It involves the physical postures such as asanas, pranayams and meditation. ಸಾಕಷ್ಟು ವಿಷಯಗಳನ್ನು what is yoga day, why we need to go for yoga day, and what are the uses and how we can make our body or keep our body very healthy. Many things they have to do. ಯೋಗ ಅನ್ನೋದು ಒಂದು ಆಚರಣೆ ಅಲ್ಲ, ಅದೊಂದು ಜೀವನ ಶೈಲಿಯನ್ನು ಕೂಡ ತಪ್ಪಾಗಿತ್ತು. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆಗಲಿ ಉತ್ತಮವಾದಂತಹ ಆರೋಗ್ಯವನ್ನು ನಾವು ಪಡೆದುಕೊಳ್ಳಬಹುದು. ಆಧುನಿಕ ಜಗತ್ತು ನಾವು ಭಾಳ ಮುಂದುವರೆದಿದ್ದೀವಿ ಅಂತ ಇವತ್ತು ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಸಾವಿರಾರು ವರ್ಷಗಳ ಹಿಂದೆ ನಾವು ಮಾಡಿಕೊಂಡಿರ್ತಕ್ಕಂತಹ ರೂಢಿ ಅಷ್ಟೇ. Just exercise. It is a way to bring harmony among or between the mind, soul and body. ಶಬ್ದ ಬರಬೇಕು. ವಯಸ್ಸಾಗಿನ 70 ವರ್ಷದ ಇಡ್ಲಿದು ಚೆನ್ನಾಗಿ ಯೋಗ rotation. Next.
ಪ್ರಸ್ತುತವಾಗಿದೆ. ಉಸಿರು ಹೊರಗಾಗ್ತಾ ಇರು. ಜೇನು ನೊಣಗಳ ರೀತಿ ಬರಬೇಕು. ಜೇನು ನೊಣಗಳ ರೀತಿಯಲ್ಲಿ ಭ್ರಾಮರಿ ಪ್ರಾಣಾಯಾಮ ಬರಬೇಕು.